ಮೂರ್ನಾಲ್ಕು ದಿನಗಳಿಂದ ಧಾರವಾಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ, ವರ್ಣನ ಆರ್ಭಟಕ್ಕೆ ಕುಸಿದು ಬಿದ್ದ 47 ಮನೆಗಳು. ಮಳೆಗೆ ಧಾರವಾಡ ಜಿಲ್ಲೆಯಲ್ಲಿ 47 ಮನೆಗಳಿಗೆ ಹಾನಿಯಾಗಿದೆ. ಧಾರವಾಡದಲ್ಲಿ 25, ಕಲಘಟಗಿಯಲ್ಲಿ 7, ಹುಬ್ಬಳ್ಳಿ ನಗರದಲ್ಲಿ 10, ಹುಬ್ಬಳ್ಳಿ ಗ್ರಾಮೀಣದಲ್ಲಿ 3, ಕುಂದಗೋಳದಲ್ಲಿ 2 ಮನೆಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಪ್ರಾಣ ಹಾನಿ, ಜಾನುವಾರು ಹಾನಿ ಆಗಿಲ್ಲ. ಆದರೆ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿದೆ. ಧಾರವಾಡದಲ್ಲಿ, ಕಲಘಟಗಿಯಲ್ಲಿ, ಹುಬ್ಬಳ್ಳಿ ಗ್ರಾಮೀಣ ಭಾಗ ಮತ್ತು ಕುಂದಗೋಳದಲ್ಲಿ ಮನೆಗಳಿಗೆ ಹಾನಿ ಆಗ್ತಾ ಇರೋದು. ಅದೃಷ್ಟವಶಾತ್ ಪ್ರಾಣ ಹಾನಿ, ಜಾನುವಾರು ಹಾನಿ ಇದ್ಯಾವುದೂ ಕೂಡ ಆಗಿಲ್ಲ. ಆದರೆ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ನಷ್ಟಗಳಾಗಿದೆ, ಬೆಳೆ ಹಾನಿ ಆಗಿರುವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇದೆ. ನೋಡಿ, 3-4 ದಿನಗಳಿಂದ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 47 ಮನೆಗಳು, ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಪಾಪ ನೋಡಿ ಯಾವ ಥರದೊಂದು ಪರಿಸ್ಥಿತಿ ಇದೆ ಅಂತ. ರಾತ್ರಿ ಆಗಿ ಬೆಳಗಾಗೋದ್ರ ಒಳಗಡೆನೆ ಮನೆನೇ ಇಲ್ಲ ಅಂತಂದರೆ ಏನು ಮಾಡ್ತಾರೆ ಹೇಳಿ, ಎಲ್ಲಿಗೆ ಹೋಗ್ತಾರೆ? ಇಲ್ಲಿ ಒಂದು ನೆಮ್ಮದಿ ಅಂತಂದರೆ ಯಾರದ್ದೇ ಪ್ರಾಣಕ್ಕೆ ಹಾನಿ ಆಗಿಲ್ಲ. ಕೆಲವು ಕಡೆಯಲ್ಲಿ 2 ಜೀವನೂ ಹೋಗ್ಬಿಟ್ಟಿದೆ ಬೆಳಗಾವಿಯಲ್ಲಿ. ಇಲ್ಲೇನು ಅಂತಂದರೆ ಮನೆ ಕುಸಿತ ಆಗ್ತಾ ಇರೋದು, ಮನೆಯೇ ಬಿದ್ದು ಹೋಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲರೂ ಒಂದು ಆತಂಕದಲ್ಲಿ ಇದ್ದಾರೆ. ಇದೇ ರೀತಿಯಾಗಿ ಮಳೆ ಇನ್ನೂ ಒಂದು ವಾರ ಆಯಿತು ಅಂತಂದರೆ ಮತ್ತೊಂದಷ್ಟು ಹಾನಿ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಾವುಗಳು. ಅಂದರೆ ನಮಗೊಂದು ಗೊತ್ತಿರುತ್ತೆ ಅಲ್ವಾ, ಮನೆ ಹಳೇದಾಗಿದೆ ಅಥವಾ ಸಮಸ್ಯೆ ಇದೆ, ಸೋರ್ತಾ ಇದೆ. ಈ ಥರದ ಸಂದರ್ಭದಲ್ಲಿ ನಾವೊಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಜೀವಕ್ಕಿಂತ ದೊಡ್ಡದು ಏನಿದೆ ಹೇಳಿ? ಹೌದು, ಬಟ್ ಕೆಲವ್ರಿಗೆ ಕಷ್ಟ ಆಗುತ್ತೆ. ಇದಕ್ಕಿದ್ದಂಗೆ ಮನೆ ಬಿಟ್ಟು ಎಲ್ಲಿಗೆ ಹೋಗೋಕ್ಕಾಗತ್ತೆ, ಎಲ್ಲಿರೋದಕ್ಕಾಗತ್ತೆ, ಬೇರೆಯವ್ರ ಮನೇಲಿ ಎಷ್ಟು ದಿನ ಅಂತ ಇರೋದಕ್ಕಾಗತ್ತೆ? ಬಟ್ ಸಂಬಂಧಪಟ್ಟಂಥ ಅಧಿಕಾರಿಗಳು, ಕಚೇರಿಗಳ ಗಮನಕ್ಕೆ ಇದನ್ನೇ ತನ್ನಿ. ಸಾಧ್ಯವಾದರೆ ಏನಾದರೂ ಪ್ರಯತ್ನಗಳನ್ನು ಪಟ್ಟು ಹೇಗೆ ಸೇವ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡಬೇಕಾಗತ್ತೆ.